ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿ ಸರ್ಕಲ್ನಲ್ಲಿ ನಟ ಸಾರ್ವಭೌಮ ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಈ ಸ್ಮರಣೀಯ ಕಾರ್ಯಕ್ರಮದ ಪ್ರಮುಖಾಂಶಗಳು ಇಲ್ಲಿವೆ. ಗಣ್ಯರ ಉಪಸ್ಥಿತಿ. ಜನಪ್ರಿಯ ಶಾಸಕರಾದ ಕೃಷ್ಣಪ್ಪ ಅವರು ಅಪ್ಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ಗಳಾದ ಹನುಮಂತಯ್ಯ ಮತ್ತು ರಮೇಶ್ ರಾಜು, ವಾರ್ಡ್ ಅಧ್ಯಕ್ಷರಾದ ಗಂಗಣ್ಣ, ಬಿಜೆಪಿ ಮುಖಂಡರಾದ ಕೆಂಪೇಗೌಡ, ಯುವ ಮುಖಂಡರಾದ ಲೋಕೇಶ್ ಧನಪಾಲಕೃಷ್ಣ ಹಾಗೂ ಶಂಕರ್ ಗೌಡ ಅವರು ಭಾಗವಹಿಸಿದ್ದರು. ಅಭಿಮಾನಿಗಳ ಸಾಥ್. ಅಪ್ಪು ಅಭಿಮಾನಿ ಸಂಘದ ಪ್ರಮುಖರಾದ ಸತೀಶ್, ಗ್ರಾಮಸ್ಥರಾದ ವಿ ವೆಂಕಟೇಶ್, ರವಿಕುಮಾರ್ ಹಾಗೂ ಅವರ ಗೆಳೆಯರ ಬಳಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅನ್ನದಾನ ಸೇವೆ. ಕಾರ್ಯಕ್ರಮದ ಅಂಗವಾಗಿ ಸಾವಿರಾರು ಜನರಿಗೆ ಭರ್ಜರಿ ಬಿರಿಯಾನಿ ಪ್ರಸಾದವನ್ನು ವಿತರಿಸುವ ಮೂಲಕ ಸಾರ್ವಜನಿಕವಾಗಿ ಹಬ್ಬದ ವಾತಾವರಣ ನಿರ್ಮಿಸಲಾಯಿತು. ಸಂಕಲ್ಪ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಮುಂದಿನ ದಿನಗಳಲ್ಲಿ ಕೇವಲ ಆಚರಣೆಯಷ್ಟೇ ಅಲ್ಲದೆ ಅಪ್ಪು ಅವರ ಹಾದಿಯಲ್ಲೇ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವುದಾಗಿ ತಿಳಿಸಿದರು. ಅಭಿಮಾನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಸ್ನೇಹಿತರೊಂದಿಗೆ ಸೇರಿ ಈ ದಿನ ತುಂಬಾ ಚೆನ್ನಾಗಿ ವಿಜೃಂಭಣೆಯಾಗಿ ಬಿರಿಯಾನಿ ಹಂಚುವ ಕಾರ್ಯಕ್ರಮ ನಡೀತಾ ಇದೆ. ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲರೂ ಸ್ನೇಹಿತರು ಎಲ್ಲ ಸೇರಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಪ್ಪೋರ್ ಅದು ಬರ್ತು ಅಂತಾರಲ್ಲ, ಆತರ ಹುಟ್ಟದಾಗಿಂದ ನಾವು ಅಭಿಮಾನಿಗಳು ಅವ್ರಿಗೆ ಅದೇನೋ ಗೊತ್ತಿಲ್ಲ, ಅದು ತುಂಬಾ ಜಾಸ್ತಿ ಆಗಿ ಅಭಿಮಾನ ತುಂಬಾ ಹೆಚ್ಚಾಗಿದೆ ನಮ್ಗೆ. ಆ ಅಭಿಮಾನದಿಂದ ಅವ್ರು ಮಾಡಿದ ದಾನ ಧರ್ಮದ 1% ನಾವು ಎತ್ಕೊಂಡು ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಗೂ ತುಂಬಾ ಒಳ್ಳೇದಾಗ್ತಾ ಇದೆ ಅವ್ರು ಮಾಡಿದಾಗಿಂದ. ಅವ್ರ ಆಶೀರ್ವಾದ ಹಂಗೆ ಇರುತ್ತೇನೋ, ದೇವರ ಆಶೀರ್ವಾದನೋ ಅವರ ಆಶೀರ್ವಾದ ಹಂಗೆ ಇದ್ದು ನಾವು ಮುಂದುವರಿಕೊಂಡು ಹೋಗ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಉತ್ತರಹಳ್ಳಿಯ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ನಮ್ಮ ಸತೀಶ್ ಅವರು, ಲೋಕೇಶ್ ಅವರು, ಬಾಬಣ್ಣ ಅವರು, ವೆಂಕಟೇಶ್ ಅವರು ಮತ್ತು ರವಿ ಅವರು ಇವರೆಲ್ಲ ಸೇರಿ ವಿಜೃಂಭಣೆಯಿಂದ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಆಮೇಲೆ ಮುಂದಿನ ದಿನದಲ್ಲಿ ಬಹಳ ಜನಕ್ಕೆ, ಬಡವರಿಗೆ ಸೀರೆ ಕೊಡೋದು, ಇನ್ನೊಂದು ಮತ್ತೊಂದು ಏನೋ ವೈಯಕ್ತಿಕವಾಗಿ ಅವ್ರವ್ರು ಏನು ಇಷ್ಟ ಬರುತ್ತೋ ಅದೆಲ್ಲ ಬಡವ ಜನಕ್ಕೆ ಹಂಚಬೇಕು. ಕಿಟ್ ಆಗ್ಲಿ ಇದೆಲ್ಲ ಒಂದು ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರನ್ನ ಮುಂದಿನ ದಿನಗಳಲ್ಲಿ ಹಂಚಿ ಬಹಳ ಜನಕ್ಕೆ ಸಹಾಯ ಮಾಡುವಂಥದ್ದು ಈ ಒಂದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮುಂದಿನ ಈ ಪೀಳಿಗೆ ಈ ಪುನೀತ್ ರಾಜ್ಕುಮಾರ್ನ ಮರಿಬಾರ್ದು, ಇನ್ನು ಮುಂದಿನ ಪೀಳಿಗೆಗೆ ಇದನ್ನ ಹಸ್ತಾಂತರ ಮಾಡಬೇಕು. ಆ ರೀತಿ ಉತ್ತರಹಳ್ಳಿ ಗ್ರಾಮಸ್ಥರು ಪುನೀತ್ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಈ ಹುಟ್ಟುಹಬ್ಬದ ಸಂಭ್ರಮವನ್ನು ನಮ್ಮ ಸತೀಶ್ ಅವರ ನೇತೃತ್ವದಲ್ಲಿ ನಮ್ಮ ಉತ್ತರಹಳ್ಳಿ ಸರ್ಕಲ್ ಅಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಅದೇ ರೀತಿ ಈ ವರ್ಷನೂ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದೀವಿ. ಈ ಉತ್ತರಹಳ್ಳಿ ಅನ್ನೋದೇ ಒಂದು ಕೇಂದ್ರ ಬಿಂದು, ನಮ್ಮ ಬೆಂಗಳೂರಿಗೆ ಒಂದು ಕೇಂದ್ರ ಬಿಂದು. ಈ ಉತ್ತರಹಳ್ಳಿ ಅನ್ನೋದೇ ಒಂದು ಪವರ್. ಅದರಲ್ಲಿ ನಮ್ಮ ಪವರ್ ಸ್ಟಾರ್ ಇವತ್ತು ಅವ್ರ ಹುಟ್ಟುಹಬ್ಬದ ಸಂಭ್ರಮ ಮಾಡ್ತಾ ಇರೋದು ನಮ್ಗೆಲ್ಲ ಬಹಳ ಖುಷಿ. ಆಮೇಲೆ ಇದೊಂದು ನಾವು ಅನ್ನದಾನ ಮಾಡೋದು, ಈಗ ಅದೊಂದು ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವ್ರ ಮನೆ ಯಾರೇ ಹೋದ್ರು ಅವರೊಂದು ಅನ್ನ ಹಾಕಿದ್ರೆ ಕಳಿಸ್ತಾ ಇರ್ಲಿಲ್ಲ. ಅವ್ರ ಅಭಿಮಾನಿಗಳನ್ನ ಯಾರೇ ಹೋದ್ರು ಅವ್ರಿಗೆ ಒಂದು ಊಟ ಹಾಕೋದೇ ಆಗ್ಲಿ, ಅದೊಂದು ಅವರ ಒಂದು ಸ್ವಭಾವ, ಅದೊಂದು ಅವ್ರ ಇದಿತ್ತು. ಅದನ್ನೇ ನಾವು ಇವತ್ತು ಮುಂದುವರ್ಸ್ಕೊಂಡು ಬಂದು ಅವ್ರಿಲ್ಲ ಇವತ್ತು ನಮ್ ಜೊತೆ. ಆದ್ರೂ ಅವರು ನಮ್ಮ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿದ್ದಾರೆ. ಅವರ ಚಲನಚಿತ್ರ ಇವತ್ತು ರಿಲೀಸ್ ಆಗಿದೆ ಅಂದ್ರೆ ಇವತ್ತು ಅವರ ಒಂದು ಪವರ್ ಇನ್ನೂ ಇದೆ. ಆ ಪವರ್ ಇರೋದ್ರಿಂದ ಇವತ್ತು ಪವರ್ ಸ್ಟಾರ್ ಅವರ ಹುಟ್ಟುಹಬ್ಬ ಮಾಡ್ತಾ ಇದೀವಿ. ಇವತ್ತು ನಮ್ಮ ಸತೀಶ್ ಅವರು 1,000 ಜನಕ್ಕೂ ಹೆಚ್ಚು ಬಿರಿಯಾನಿ ವಿತರಣೆ ಮಾಡ್ಬೇಕು ಅಂತ ಬಹಳ ಶ್ರಮ ಪಟ್ಟು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನಾವು ನೋಡಿದ್ವಿ. ಅವ್ರಿಗೆ ಒಳ್ಳೇದಾಗ್ಲಿ, ಹಾಗೂ ಎಲ್ಲಾ ಉತ್ತರಹಳ್ಳಿ ಜನತೆಗೆ ಒಳ್ಳೇದಾಗ್ಲಿ, ಕಾಲಕ್ಕೂ ಮಳೆ ಬೆಳೆ ಆಗ್ಲಿ,
ಪುನೀತ್ ರಾಜ್ಕುಮಾರ್ ಯಾವಾಗಲೂ ನಮ್ಮೆಲ್ಲರ ಮನಸ್ಸಲ್ಲೂ ಅಜರಾಮರ. ಅವರ ದಾನ ಧರ್ಮ, ಅವರು ಮಾಡಿದಂತ ವಿದ್ಯಾರ್ಥಿಗಳಿಗೆ ಮಾಡಿದಂತ ಸಹಾಯ, ಆಮೇಲೆ ಅವರ ಒಂದು ಕೊಡುಗೆಗಳು ತುಂಬಾ ಇದೆ. ಯುವ ಜನತೆಗೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಕಂಡ್ರೆ ತುಂಬಾ ಇಷ್ಟ ಎಲ್ಲಾರ್ಗು. ಇದು 5ನೇ ವರ್ಷ ಅನ್ನಿಸ್ತಾನೆ ಇದೆ, ನಿನ್ನೆ ಮೊನ್ನೆ ಸತ್ತು ತರ ಇದೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಸೇವೆಗೋಸ್ಕರ ಅವರು ತುಂಬಾ ವರ್ಷಗಳಾದ್ರೂ ಅವ್ರನ್ನ ನೆನ್ಸ್ಕೊಂಡು ಅವರ ಹುಟ್ಟಿದಬ್ಬನ ತುಂಬಾ ಜೋರಾಗಿ ಸತೀಶು, ಲೋಕೇಶು, ವೆಂಕಟೇಶು ಮತ್ತೆ ಹಿರಿಯರು ಎಲ್ಲರೂ ಸೇರಿ ವರ್ಷನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆ ಈ ಕನ್ನಡ ನಾಡಿನ 7 ಕೋಟಿ ಜನತೆಯ ಪುನೀತ್ ರಾಜ್ಕುಮಾರ್ ಅವರ ಬಳಗಕ್ಕೂ ಹಾಗೂ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಸದಸ್ಯರಿಗೂ ಹಾಗೂ ಸಾರ್ವಜನಿಕರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಬಯಸುತ್ತಿದ್ದೇವೆ. ಅದೇ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಿರಿಯಾನಿಯನ್ನು ಹಂಚ್ತಾ ಇದ್ದಾರೆ.